ಗೊತ್ತಿರ್ಬೋದು, ನಮಿತಾ ಅಂತ, ಹ್ಯಾಕಿಂಗಲ್ಲಿ ಎಕ್ಸ್ಪರ್ಟ್. ಇವರು ಅಂಕಿತಾ ಮತ್ತು ಪ್ರಜ್ವಲ್ ಅಂತ ಕಾಲೇಜಲ್ಲಿ ಲವ್ವಿ ಡಬ್ಬಿ ಕಪಲ್ಸ್. ಬಟ್ ಇಲ್ಲೇನಾಗಿದೆ ಅಂದರೆ ಅವ್ರ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿದೆ. ಬಟ್ ಯಾರು ಮಾಡಿದ್ದು, ಹೇಗೆ? ಯಾಕಂದರೆ ಶೋಧನ್ ರಾಜ್ ಇನ್ಸ್ಟಾಗ್ರಾಮಿಂದ ಇದು ಪೋಸ್ಟ್ ಆಗಿರೋದು. ಬಟ್ ಇದನ್ನು ಮಾಡ್ತಾ ಇರೋದು ಶೋಧನ ಅಥವಾ ಯಾರು? ನೈನಾ ಕುಡಿಯೋ ನೀರಲ್ಲಿ ಸಿರಿಂಜಲ್ಲಿ ಮಿಕ್ಸ್ ಮಾಡಿರೋ ಅಂಥದ್ದಾದರೂ ಏನು? ಆ್ಯಂಡ್ ನೈನಾಗೆ ಏನಾಯಿತು? ಏನಿದು ಚೀಟಿ? ಇದರ ಉದ್ದೇಶ ಏನು? ಶರದಿ ಸರ್ ಕ್ಲಾಸಿಗೆ ಎಂಟರ್ ಆದಾಗ ಅವರಿಗೆ ಒಂದು ಚೀಟ್ ಸಿಗತ್ತೆ. ಆ ಚೀಟ್ಸಲ್ಲಿ ಏನಿತ್ತು? ನಮಿತಾ ಪ್ರಿನ್ಸಿಪಲ್ ಹತ್ರ ಬಂದು ತೋರಿಸಿರೋ ವಿಡಿಯೋ ಆದರೂ ಯಾರದ್ದು? ಮೇಘನ ಮತ್ತು ಶರದಿ ಸರ್ನ ಕರೆಸಿ ಪ್ರಿನ್ಸಿಪಲ್ ಮಾತಾಡ್ತಾ ಇದ್ದಾರೆ. ಇವರಿಬ್ಬರು ಅಫೇರ್ ಇರುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ. ಇದನ್ನು ಯಾರು ಮಾಡಿದ್ದು? ಯಾರು ಪ್ರಿನ್ಸಿಪಲ್ಗೆ ತಂದುಕೊಟ್ಟಿದ್ದು? ಯಾಕೆ ತಂದುಕೊಟ್ಟಿದ್ದು? ಮೇಲ್ನೋಟಕ್ಕೆ ಇದೆಲ್ಲ ನಮಿತಾನೇ ಮಾಡ್ತಾ ಇರೋದು ವಿಡಿಯೋ ಎಲ್ಲ. ಬಟ್ ಯಾಕೆ ಅವಳು ಈ ಥರ ಮಾಡ್ತಾ ಇದ್ದಾಳೆ ಅಂತ ನೋಡೋಣ. ಬಿಹೈಂಡ್ ಎವ್ರಿ ವಿಲನ್ ಲೈಸ್ ಅ ಟ್ರಬಲ್ಡ್ ಪಾಸ್ಟ್. ಫ್ಲ್ಯಾಶ್ ಬ್ಯಾಕ್ ನೋಡ್ತಾ ಹೋದರೆ ನಮಿತಾ ಸ್ಟಾರ್ಟಿಂಗಲ್ಲಿ ಕಾಲೇಜಿಗೆ ಹೋಗುವಾಗ ಪ್ರಜ್ವಲ್ ಮತ್ತು ಅಂಕಿತಾ ಬಂದು ತಲೆ ಹೊಡೆದ್ರು. ಆಮೇಲೆ ಒಂದು ಬುಲ್ಲಿ ಗ್ಯಾಂಗ್ ಅವಳ ಮೇಲೆ ಅಟ್ಯಾಕ್ ಮಾಡಿ ಕ್ಲಾಸಲ್ಲಿ ಎಲ್ಲರೂ ಸೇರಿ ಚೀಟ್ಸ್ ರೆಡಿ ಮಾಡಿ ಅದನ್ನು
ನಮಿತನ್ ಪಾಕೆಟ್ ಒಳಗೆ ಹಾಕ್ತಾರೆ. ಎಕ್ಸಾಮ್ ಹಾಲಲ್ಲಿ ನಮಿತಾ ಸಿಕ್ಕಾಕೊತಾಳೆ. ಕ್ಲಾಸಲ್ಲಿ ಯಾರು ಕೂಡ ಇವಳನ್ನ ಅವ್ರ ಟೀಮ್ ಜೊತೆ ಸೇರಿಸ್ಕೊಳ್ಳಲ್ಲ. ಎಲ್ಲರೂ ಅವಳ ಮೇಲೆ ಬುಲ್ಲಿಂಗ್ ಮಾಡ್ತಾ ಇರ್ತಾರೆ. ಇದ್ರ ಫಲವಾಗಿ ನಮಿತಾ ನೆಕ್ಸ್ಟು ಏನು ಮಾಡ್ತಾಳೆ ನೋಡಿ. ಪಾಪದ ಹುಡುಗಿಯಾಗಿದ್ದ ನಮಿತಾ ಹೋಗ್ತಾ ಹೋಗ್ತಾ ಅವಳ ಮನಸ್ಸು ಬದಲಾವಣೆ ಆಗಿ ಯಾವ ರೀತಿ ಚೇಂಜ್ ಆಗ್ತಾಳೆ, ಆಮೇಲೆ ಏನೇನು ಮಾಡ್ತಾಳೆ ಅವಳು ರಿವೆಂಜ್ಗಾಗಿ ಅಂತ ನೋಡೋಣ ಬನ್ನಿ. ಮುಂಚೆ ಪಾಪದ ಹುಡುಗಿಯಾಗಿದ್ದ ನಮಿತನ್ನ ಬುಲ್ಲಿಂಗ್ ಗ್ಯಾಂಗ್ ಅವರು ಕರ್ಕೊಂಡೋಗಿ ಡ್ರಗ್ಸ್ನ ಫೋರ್ಸ್ ಮಾಡ್ತಾರೆ ತಗೊಳ್ಳಿ ಅಂತ. ಹಾಗಾಗಿ ಅವಳು ತುಂಬ ಡಿಪ್ರೆಸ್ ಆಗ್ತಾಳೆ ಇದರಿಂದ. ಸೊ ಅದನ್ನು ರಿವೆಂಜ್ ಆಗಿ ತೀರಿಸ್ಕೊಳ್ಳೋದಕ್ಕೆ ಹರ್ಷಿತಾ ಡ್ರಗ್ ಯೂಸ್ ಮಾಡ್ತಾ ಇದ್ದಾಳೆ ಅಂತ ಚೀಟ್ ಬರೆದು ಸಿಕ್ಕಾಕ್ಸೋದಕ್ಕೆ ಟ್ರೈ ಮಾಡ್ತಾಳೆ. ಶೋಧನು ಚೀಟ್ ಹಾಕ್ದ ಅಂತ ಹೇಳಿ ಯಾವ ರೀತಿ ರಿವೆಂಜ್ ತಗೋತಾಳೆ ನೋಡೋಣ ಬನ್ನಿ. ಬುಲ್ಲಿಂಗ್ ಗ್ಯಾಂಗ್ ಬಂದು ನಮಿತಂಗೆ ಎಲ್ಲ ಚೀಟಿಲಿ ಹೊಡೆದು ಎಲ್ಲ ಮಾಡ್ತಾರೆ. ಸೊ ಅದನ್ನೆಲ್ಲ ರಿವೆಂಜ್ ತಗೊಳ್ಳೋದಕ್ಕೋಸ್ಕರ ಶೋಧನ್ ಚೀಟ್ ಹಾಕಿದ್ದ ಅಂಥೇಳಿ ಅವನ ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡಿ ಅವನ ಅಕೌಂಟಿಂದ ಅಂಕಿತಾ ಮತ್ತು ಪ್ರಜ್ವಲ್ ಅವರದ್ದು ಕ್ಯಾಂಟೀನ್ ವಿಡಿಯೋ ಮಾಡಿ ಅವನ ಅಕೌಂಟಿಂದ ಪೋಸ್ಟ್ ಮಾಡಿರ್ತಾಳೆ. ಶರದಿ ಮಿಸ್ಬಿಹೇವ್ ಮಾಡೋದಕ್ಕೆ ಅವನಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ ಶರದಿದು ಮತ್ತು ಮೇಘನಂದು ಇರೋ ಅಫೇರ್ ವಿಡಿಯೋನ ಪ್ರಿನ್ಸಿಪಲ್ಗೆ ತಂದು ಕೊಡ್ತಾಳೆ. ಇದಕ್ಕೆಲ್ಲ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡಿರೋದು ಜೀನಲ್. ಯಾಕಂದರೆ ಜೀನಲ್ ಕೂಡ ಅವಳ ಪಾಸ್ಟ್ ಎಕ್ಸ್ಪೀರಿಯೆನ್ಸಲ್ಲಿ ಬುಲ್ಲಿಂಗ್ ಆಗಿರ್ತಾಳೆ. ಹಾಗಾಗಿ ಇವಳ ಮೇಲೆ ಒಂದು ಸಿಂಪತಿ ಇರೋದ್ರಿಂದ ನಮಿತಂಗೆ ಹೆಲ್ಪ್ ಮಾಡ್ತಾಳೆ, ಪ್ಲ್ಯಾನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಳೆ, ಸಪೋರ್ಟ್ ಮಾಡ್ತಾಳೆ. ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋ ಮೇನ್ ವಿಷಯ ಏನಂದರೆ ಹುಡ್ತಾನೆ ಯಾರೂ ಕೂಡ ಕೆಟ್ಟವರಾಗಿಲ್ಲ. ಈ ಬುಲ್ಲಿಂಗ್ ಕೂಡ ಅಷ್ಟೇ. ತುಂಬ ಪಾಪದ ಹುಡುಗಿ ಆಗಿದ್ದು ನಮಿತಾ ತುಂಬ ಬುಲ್ಲಿಂಗ್ ಆಗಿ ಅವಳ ಮೇಲೆ ಅಟ್ಯಾಕ್ ಮಾಡಿ ಅದರಿಂದ ಇನ್ಫ್ಲುಯೆನ್ಸ್ ಆಗಿ ರಿವೆಂಜಿಗೋಸ್ಕರ ಅವಳು ಚೇಂಜ್ ಆಗ್ತಾಳೆ. Remember, how you treat others today shapes tomorrow's world. Choose kindness and respect, actions that build bridges, not walls. By lifting others and fostering empathy, we create a future where no one feels pushed to the edge. That's the craft of a world where every story thrives in light, not darkness.